ನಮಸ್ಕಾರ ವೀಕ್ಷಕರೇ, ನೆಲಸಿರಿ ನ್ಯಾಚುರಲ್ಸ್ನ ಯುವ ರೈತ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಲ್ಲಾಪುರ ತಾಲೂಕಿನ ನೆಲೆಪಾವ್ ಹೇಳುವಂಥ ಊರಿನಲ್ಲಿ ಅಕ್ಷಯ್ ಗಾವ್ಕರನ್ನ ಭೇಟಿಯಾಗೋಣ. ಅವರ ಕೃಷಿ ಆಸಕ್ತಿಯ ಬಗ್ಗೆ ಮಾತುಕತೆಯನ್ನು ನಡೆಸೋಣ. ಗಾವ್ಕರ್ರೆ, ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನೀವು ಇವತ್ತು ಕೃಷಿಗೆ ಬರಲಿಕ್ಕೆ ಏನು ಪ್ರೇರೇಪಣೆ ಆಯಿತು? ನಮ್ದು ಮೂಲ ಕೃಷಿ ಕುಟುಂಬನೇ. ಅಜ್ಜನ ಕಾಲದಿಂದ ಕೃಷಿನೇ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಅಪ್ಪನು ಫುಲ್ ಟೈಮ್ ಕೃಷಿಕರೇ. ನಾನು ಪಾರ್ಟ್ ಟೈಮ್ ಆಗಿ ಫೋಟೋಗ್ರಫಿ ಮಾಡ್ತೇವೆ ಹೊರತಾಗಿ ಫುಲ್ ಟೈಮ್ ಕೃಷಿಯನ್ನೇ ಅವಲಂಬಿಸ್ಕೊಂಡಿದ್ದೆ. ತಾವು ತಮ್ಮನ್ನ ಈ ಕೃಷಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಷ್ಟು ವರ್ಷದಿಂದ ತೊಡಗಿಸ್ಕೊಂಡಿದ್ದೀರಿ? ನಾನು ಒಂದು 5 ವರ್ಷದಿಂದ ಸಂಪೂರ್ಣವಾಗಿ ಕೃಷಿಯನ್ನ ತೊಡ್ಕೊಂಡಿದ್ದೆ. ನೀವು ಯಾವೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ನಾವು ಮುಖ್ಯವಾಗಿ ಅಡಿಕೆನೆ, ಸ್ವಲ್ಪ ಪ್ರಮಾಣದ ಕಾಳು ಮೆಣಸಿದ್ದು, ಸ್ವಲ್ಪ ಪ್ರಮಾಣದಲ್ಲಿ ಕಾಫಿ ಇದ್ದು, ಮೇಜರ್ ಆಗಿ ಈಗ ಬಾಳೆ ಬೆಳೀತಾ ಇದ್ದೆ, G9 ಬಾಳೆ. VM ಆಗ್ರ ಇನ್ಸ್ಟ್ರಕ್ಷನ್ ಅಲ್ಲಿ ಅವರು G9 ಚೆನ್ನಾಗಿ ಆಗ್ತು ಅಂದ್ರೆ, ಈ ನಮ್ದು ಒಂಥರ ಮಣ್ಣು ತೆಗೆದ ಕ್ಷೇತ್ರ ಆಗಿದ್ದಕ್ಕೆ G9 ಚಲೋ ಮಾಡ್ಲಕ್ಕೋಳು ಕಮರ್ಷಿಯಲ್ ಆಗಿ ಚೆನ್ನಾಗಿ ಮಾಡ್ಲಕ್ಕು ಅನ್ಸಿತ್ತು. ಅದಕ್ಕೆ G9 ಅನ್ನ ಹಾಕಿದ್ದೆ. ಪ್ರಾರಂಭ ಹಂತದಲ್ಲಿ ನಿಮಗೆ ಬಾಳೆ ಬೆಳಿಲಿಕ್ಕೆ ಆಗ್ಲಿ ಏನಾದರೂ ಸಮಸ್ಯೆಗಳು ಕಂಡಿತ್ತ? ಇಲ್ಲಿ ಬಾಳೆ ಬೆಳೆಯಲ್ಲಿ ಸಮಸ್ಯೆಗಳೆಂತ ಕಂಡುಕೊಂಡಿಲ್ಲ. ಪ್ರಾಣಿಗಳ ಕಾಟ ಇದ್ದು ಅದಕ್ಕೆ ಬಲೆ ಹಾಕಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ದೆ. ನಿಮ್ಮ ಒಟ್ಟು ಕೃಷಿ ಕ್ಷೇತ್ರ ಎಷ್ಟು? ಒಟ್ಟು ನಮ್ದು ಒಂದು 12 ಎಕರೆ ಕೃಷಿ ಕ್ಷೇತ್ರ ಇದ್ದು, ಅದರಲ್ಲಿ ಈಗ ಒಂದು 9.5 ಎಕರೆ ನಾವು ಕೃಷಿ ಮಾಡ್ತಾ ಇದ್ದೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಕ್ಷೇತ್ರಕ್ಕೂ ಅದನ್ನ ಎಕ್ಸ್ಟೆನ್ಷನ್ ಮಾಡೋದು ಇತ್ತು. ಈಗ ಬಾಳೆ ಹಾಕಿ ನಿಮಗೆ ಎಷ್ಟು ವರ್ಷ ಆಯ್ತು? ಬಾಳೆ ಹಾಕಿ ಇದು 1.5 ವರ್ಷ ಆಯ್ತು. ಈಗ ಇದು 2ನೇ ಕ್ರಾಪ್ ಬಾಳೆ. ಮೊದಲನೇ ಕೊಯ್ಲಿನಲ್ಲಿ ಹೆಚ್ಚು ಕಮ್ಮಿ ಎಷ್ಟು ಇಳುವರಿ ನೀವು ಪಡೆದ್ರಿ? ಆವರೇಜು ನನಗೆ 35-36 kg ಪರ್ ಗಿಡದಲ್ಲಿ ಸಿಕ್ಕಿತ್ತು ನನಗೆ. ನಿಮ್ಮ ಒಂದು ಗಿಡದಿಂದ ಎಷ್ಟು kg-ವರೆಗಿನ G9 ನೀವು? 60 kg ವರೆಗೂ ಕೊನೆಗೆ 60 kg-ವರೆಗೂ 60 kg ವರೆಗೂ ಬಂದಿತ್ತು. ಆವರೇಜ್ 35 kg ಬಂದಿತ್ತು. ಒಟ್ಟು ಈ ಕ್ಷೇತ್ರದಲ್ಲಿ ಎಷ್ಟು G9 ಗಿಡಗಳನ್ನ ಹಾಕಿದ್ರಿ? 1650 ಗಿಡ ಹಾಕಿದ್ದೆ. ಅಂದ್ರೆ ಹೆಚ್ಚು ಕಮ್ಮಿ 9 ತಿಂಗಳ ಅವಧಿಯಲ್ಲಿ ನೀವು 4 ಲಕ್ಷಕ್ಕೂ ಮೀರಿ ಆದಾಯವನ್ನ ಬಾಳೆಯಲ್ಲೇ ಕಂಡುಕೊಂಡಿದ್ದೀರಿ. ಈಗ ಈ ಭಾಗದಲ್ಲಿ ನೀವು G9 ಅನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಮುಖ್ಯ ಬೆಳೆಯಲ್ಲಿ 9 ಎಕರೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ? 6 ಎಕರೆ ಅಡಿಕೆ ತೋಟ, ಹಳೆ ತೋಟನೇ, ಅಜ್ಜನ ಕಾಲದಿಂದ ಬಂದಿತ್ತು. ಅದನ್ನೇ ಮುಂದುವರಿಸ್ತಾ ಇದ್ದೆ. ಅದ್ರೊಳಗಡೆ ಉಪ ಬೆಳೆ ಅಂತ ಹೇಳಿ ಏನಾದ್ರು ಬೆಳೆದಿದ್ರೆ? ಕಾಳು ಮೆಣಸಿದ್ದು ಸಂಪೂರ್ಣ 6 ಎಕರೆಗಿಲ್ಲ, 1.5 ಎಕರೆಗೆ ಕಾಳು ಮೆಣಸಿದ್ದು. ಅಡಿಕೆ ಬಿಟ್ರೆ ಒಳ್ಳೆ ಲಾಭದಾಯಕ ಬೆಳೆ ನಮ್ಮಲ್ಲಿ ಏರಿಯಾಕ್ಕೆ ಕಾಳು ಮೆಣಸು ತುಂಬಾ ಚೆನ್ನಾಗಿ ಬತ್ತು ಅಂತ. ತುಂಬಾ ಚೆನ್ನಾಗಿ ಬತ್ತು. ಮಳೆಗಾಲದಲ್ಲಿ ಸ್ವಲ್ಪ ಅದನ್ನ ಹುಷಾರು ಕಂಟ್ರೋಲ್ ಮೇಂಟೈನ್ ಮಾಡೋದು ಅಷ್ಟೇ. ಕೃಷಿಯಲ್ಲಿ ಹೊಸ ಟೆಕ್ನಾಲಜಿ ಏನಾದ್ರು ಅಳವಡಿಸ್ಕೊಂಡಿದ್ರ? ನಮ್ದು ಹಳೆ ಕಾಲದಲ್ಲೆಲ್ಲ ಈ ಮೈಕ್ರೋಜೆಟ್ಟು ಈ ತರ ಹಾಯಿ ನೀರಾವರಿ ವ್ಯವಸ್ಥೆ ಇತ್ತು ಮೊದಲೆಲ್ಲ. ಈಗ ನೆಟಾಫಿಮಿನ್ ಡ್ರಿಪ್ ಅನ್ನ ಮಾಡ್ಕೊಂಡೆ ವಿತ್ ಫರ್ಟಿಗೇಷನ್ ಆಪ್ ಅಂತ ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡೆ. ಇನ್ಲೈನ್ ಮಾದರಿ ಸಿಸ್ಟಮ್, ಇನ್ಲೈನ್ ಡ್ರಿಪ್ಪಿಂಗ್ ಸಿಸ್ಟಮ್ ತುಂಬಾ ನೀಟಾಗಿ ಕೆಲಸ ಆಗ್ತಾ ಇತ್ತು. ಫರ್ಟಿಗೇಷನ್ ಅದರಲ್ಲೇ ಮಾಡೋದಕ್ಕೆ ಅದರಿಂದ ಏನಾದ್ರು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಏನಾದ್ರು ನಿಮಗೆ ಕಂಡಿದ್ಯಾ? ಅಡ್ವಾಂಟೇಜು ಲೇಬರ್ ಕಾಸ್ಟು 90% ಕಮ್ಮಿ ಆಗ್ತು. ಯಾರೇ ಲೇಬರ್ ಬೇಕು ಅಂತಾನೆ ಇಲ್ಲ. ಮೊದಲು ಮೆನುವಲ್ಲಿ ಕೊಟ್ಟಾಗ ವೇಸ್ಟೇಜ್ ತುಂಬಾ ಆಗ್ತಿತ್ತು. ಮಳೆಗಾಲದಲ್ಲಿ ಹರಿದು ಹೋಗೋದು, ಬೇಸಿಗೆಗಾಲದಲ್ಲಿ ನೀರಾವರಿ ಕೊಟ್ಟಾಗ ಅದೆಲ್ಲ ಕರಡು ಹೋಗೋದು, ಈ ತರ ಸಮಸ್ಯೆ ಆಗ್ತಿತ್ತು. ರಸಾವರಿಯಿಂದ ಒಳ್ಳೆ ಅನುಕೂಲ ಆಗ್ತಿತ್ತು ಅನಿಸ್ತಾ ಇತ್ತು. ಕೃಷಿ ಹೊಂಡದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನ ನೀವು ಕೊಡಬಹುದಾ? ಕೊಡ್ತೇವೆ, ಅಲ್ಲಿಗೆ ಹೋಗೋಣ ಬನ್ನಿ. ಇದು ಕೃಷಿ ಹೊಂಡ 100 ಫೀಟ್ ಅಗಲ, 200 ಫೀಟ್ ಉದ್ದ ಇದ್ದು, 10 ಫೀಟ್ ಆಳ ಇದ್ದು. ಒಟ್ಟು ಎಷ್ಟು ಲೀಟರ್ ನೀರು ಹಿಡಿತಿದ್ರಲ್ಲಿ? ಇದು 45 ಲಕ್ಷ ಲೀಟರ್ ಕೆಪಾಸಿಟಿ. ಒಂದ್ ಸತಿ ಇರಿಗೇಷನ್ ಮಾಡಿದ್ರೆ ಎಷ್ಟು ನೀರಾವರಿ ನೀವು ಖಾಲಿ ಮಾಡ್ತೀವಿ? ನಮಗೆ ಒಂದ್ಸರಿಗೆ 1 ಲಕ್ಷ ಲೀಟರ್ ಬೇಕು. ಇದು ರೀಚಾರ್ಜ್ ಹೇಗೆ? ರೀಚಾರ್ಜ್ ಮಳೆಗಾಲದಲ್ಲಿ ಮಳೆ ನೀರಿಂದನೇ ತುಂಬ್ತಿತ್ತು. ಈಗ ನಮ್ಮ ನಾರ್ಮಲ್ ಸೋರ್ಸ್ ಬಾವಿ ನೀರು ಮತ್ತೆ ಹರಿವು ನೀರಿನ ವ್ಯವಸ್ಥೆ ಇದ್ದು ಒಂದು ಏಪ್ರಿಲ್ ವರೆಗೂ ಇರ್ತದೆ, ಅದನ್ನು ತುಂಬಿಟ್ಬೇಕು. ಇದರಲ್ಲಿ ಮೀನು ಕೃಷಿ ಅಥವಾ ಏನಾದ್ರು ಬೇರೆ ಏನಾದ್ರು ಕೇವಲ ನೀರಾವರಿಗೋಸ್ಕರ ಅಷ್ಟೇ. ಇದಕ್ಕೆ ಒಟ್ಟು ಎಷ್ಟು ಖರ್ಚು ತಗಲಿತ್ತು? ಇದಕ್ಕೆ ನನಗೆ ಒಟ್ಟು 5.5 ಲಕ್ಷ ಖರ್ಚು ಬಂದು. ಇದಕ್ಕೆ ಯಾವ್ದಾದ್ರು ಗೌರ್ಮೆಂಟ್ ಅವ್ರ ಸ್ಕೀಮ್ ಅಲ್ಲಿ ಸಬ್ಸಿಡಿ ಹೌದು, ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿನೂ ಸಿಕ್ಕಿದ್ದು ನನಗೆ. ಎಷ್ಟು ಸಬ್ಸಿಡಿ ಸಿಕ್ಕಿದೆ? 2,83,000 ಸಿಕ್ಕಿದ್ದು ನನಗೆ. ಹೆಚ್ಚು ಕಮ್ಮಿ ನಿಮಗೆ 50% ಸಬ್ಸಿಡಿ ಸಿಕ್ಕಿದಾಗ ಆಯ್ತು. 50% ಹೇಳಿ 40ರಿಂದ 50% ಸಿಕ್ತು. ಈ ಕೃಷಿ ಹೊಂಡದ ಕಲ್ಪನೆ ನಿಮ್ಗೆ ಹೇಗೆ ಬಂತು? ಇದು ಕೃಷಿ ಹೊಂಡದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದು ಬಾಲಕೃಷ್ಣ ಭಟ್ ಅಂತ, ವಾಟರ್ ವಿಂಗ್ ಟೆಕ್ನಾಲಜೀಸ್ ಅವರು.
ನಮ್ದು ಡ್ರಿಪ್ ಎಲ್ಲ ಮಾಡಿದ್ದವ್ರೆ, ನಮ್ ನೀರಿನ ಶಾರ್ಟೇಜ್ ಈ ತರ ಇದ್ದು ಸಮಸ್ಯೆ ಇದ್ದು ಅಂದಾಗ ಈ ತರ ಒಂದು ಮಾಡಿ ಅಂತ ಪ್ಲಾನ್ ಕೊಟ್ರು. ಅದನ್ನ ತೋಟಗಾರಿಕೆ ಇಲಾಖೆಗೆ ಹೋಗಿ ಹೇಳಿದಾಗ ಅವ್ರು ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಇದನ್ನ ಮಾಡ್ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಕಾಳುಮೆಣಸು ಗಿಡಗಳಿದ್ದು ನಿಮ್ಮ ತೋಟದಲ್ಲಿ? ಒಂದು 650 ಗಿಡ ಇತ್ತು. ಯಾವ ಜಾತಿ ಕಾಳುಮೆಣಸುಗಳೆಲ್ಲ? ಎಲ್ಲ ಪಣಿಯವರು. ಪ್ರತಿ ಬಳ್ಳಿಯಿಂದ ಎಷ್ಟು ಆದಾಯವನ್ನ ನೀವು ಪಡ್ಕೊಳ್ತಾ ಇದ್ದೀರಿ? ಪ್ರತಿ ಬಳ್ಳಿಯಿಂದ ಅಂತ ಕೌಂಟ್ ಮಾಡಲಿಲ್ಲ. ಈ ವರ್ಷ ಒಳ್ಳೆ ಬೆಳೆ ಇತ್ತು, ಇಷ್ಟು ವರ್ಷ ಮಧ್ಯಮ ಬೆಳೆ ಇತ್ತು, ಈ ವರ್ಷ ಒಳ್ಳೆ ಕ್ರಾಪ್ ಇತ್ತು ಅನಿಸ್ತಾಯಿತ್ತು. ಮಳೆಗಾಲದಲ್ಲಿ ಮಲ್ಚಿಂಗ್ ಮಾಡ್ತೀವಿ, ಪ್ಲಾಸ್ಟಿಕ್ ಮಲ್ಚಿಂಗು ಮತ್ತೆ COC ಡ್ರೆಂಚಿಂಗ್ ಮಾಡ್ತೀವಿ. 2 ಸೈಡ್ ಡ್ರೆಂಚಿಂಗು, ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತಂದ್ರೆ ಯುವ ಜನರು ಕೃಷಿಗೆ ಬರಬೇಕೋ ಬೇಡವೋ ಹೇಳುವಂತ ಒಂದು ಗೊಂದಲದಲ್ಲೇ ಇದೆ. ನಿಮ್ಮ ಅನಿಸಿಕೆ ಪ್ರಕಾರ ಕೃಷಿ ಮಾಡಿದ್ರೆ ಲಾಭ ಆಗುತ್ತೋ ಇಲ್ವೋ? ಕೃಷಿ ಖಂಡಿತ ಲಾಭದಾಯಕ ಹೌದು, ವೈಜ್ಞಾನಿಕವಾಗಿ ಮಾಡಿದ್ರೆ ಲಾಭದಾಯಕ ನನ್ನ ಅನಿಸಿಕೆ. ಸಿಟಿಗೆ ಹೋಗಿ ಯಾರ್ದೋ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲಿ ನಾವು ಕೆಲಸದವ್ರು ಇಟ್ಕೊಂಡು ನಾವು ದುಡ್ದು ಮಾಡಿದ್ರೆ, ಯಾವುದೇ ಇನ್ನೊಬ್ರು ಕೆಳಗೆ ಕೆಲಸ ಮಾಡದೆ ಒಳ್ಳೆ ಲಾಭದಾಯಕವಾಗಿ ಸಂತೋಷವಾಗಿರ್ಬೋದು ನನ್ನ ಅನಿಸಿಕೆ. ನಿಮ್ಮಲ್ಲಿ ಈಗ 2 ತೋಟ ಇದೆ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಹಳೆ ತೋಟ ಇರೋದಕ್ಕೆ ಅವನಿಗೆ ಆದಾಯ ಇದೆ, ಹೊಸ ತೋಟ ಮಾಡಿದಾಗ ಖರ್ಚು ಜಾಸ್ತಿ ಅಂತಾರೆ. ಇದಕ್ಕೆ ನೀವು ತುಲನಾತ್ಮಕ ನೀವು ಏನ್ ಹೇಳ್ಬೋದು? ಮಾಡಬೇಕಾದ್ರೆ ಖರ್ಚು ಜಾಸ್ತಿ ಹೌದು, ಹೊಸ ತೋಟ ಮಾಡಬೇಕಾದ್ರೆ. ಆದ್ರೆ ಹೊಸ ತೋಟ ರೆಡಿ ಆದ್ಮೇಲೆ ಹೊಸ ತೋಟದಲ್ಲಿ ನಾವು ವಾಹನ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು. ಈ ಊರಿಗೆ ಬಂದು ಕೃಷಿ ಮಾಡ್ಬೇಕಂತ ಹೇಳೋರಿಗೆ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೃಷಿ ಲಾಭದಾಯಕ ಹೌದು, ಎಷ್ಟು ಕ್ಷೇತ್ರ ಹೇಳೋದು ಇಂಪಾರ್ಟೆಂಟ್ ಆಗುತ್ತೋ. ಸಣ್ಣ ಕ್ಷೇತ್ರ ಇದು, 1/2 ಎಕರೆ ಇದ್ದು ಒಳ್ಳೆ ಲಾಭದಾಯಕ ಕೃಷಿ ಮಾಡ್ತಿಲ್ಲ ಹೇಳಲ್ಲ. ಆದ್ರೆ ಇವಾಗಿನ ಕಾಲಮಾನ, ಈಗಿನ ಜನರೇಷನ್ಗೆ ಬೇಕಾಗುವಷ್ಟು ಖರ್ಚು ಇದನ್ನೆಲ್ಲ ನೋಡೋ ಬಂದ್ರೆ ಒಂದು 4ರಿಂದ 5 ಎಕರೆ ಯಾರು ಇದ್ರೆ ಬಂದ್ರೆ ಒಳ್ಳೇದು ನನ್ನ ಅನಿಸಿಕೆ. ಇದು 4ರಿಂದ 5 ಎಕರೆ ಇದ್ರೆ ಹೊರಗಡೆಯಿಂದ ಲೇಬರ್ ತಂದಾರು ಕೆಲಸ ಮಾಡಿಸ್ಬೇಕು. 1 ಎಕರೆ 1/2 ಎಕರೆ ಇದ್ರೆ ಹೊರಗಡೆಯಿಂದ ಲೇಬರ್ ತಂದು ಕೆಲಸ ಮಾಡಿಸೋದು ಸ್ವಲ್ಪ ಕಷ್ಟನೇ. ಮಲ್ನಾಡಿಗೆ ಬಂದ್ರೆ ಅಡಿಕೆನೆ ಮುಖ್ಯ ಬೆಳೆ, ಅದ್ರ ಸಂತೆಗೆ ಕಾಳುಮೆಣಸು, ಏಲಕ್ಕಿ, ಕಾಫಿ ಈ ತರದ್ದೆಲ್ಲ ಬೆಳ್ಕೊಂಡ್ರೆ ಕೆಲಸದಕ್ಕೂ ವರ್ಷಿಡೀ ಕೆಲಸ ಕೊಡ್ಲಾಗ್ತು, ಲೇಬರ್ ಸಮಸ್ಯೆ ಕಮ್ಮಿ ಇತ್ತು. ಲೇಬರ್ ಮ್ಯಾನೇಜ್ಮೆಂಟ್ ಹೇಳೋದೇ ಅದು ಸಪರೇಟ್ ಕಾನ್ಸೆಪ್ಟು. ಹಳಬರಿಗೆ ಸ್ವಲ್ಪ ಕಷ್ಟ ಆಗ್ಲಕ್ಕು, ಈಗಿನ ಯುವಕರೆಲ್ಲ ಬಂದ್ರೆ ಆರಾಮ್ಸೆ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಕ್ಕು ನನ್ನ ಅನಿಸಿಕೆ. ಒಟ್ಟಾರೆ ಕೃಷಿ ಹೇಳೋದು 100% ಲಾಭದಾಯಕ.